ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು, 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 ಆಗಲೇಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು, ಆಗಲೇಬೇಕು. ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಹೋರಾಟಕ್ಕೆ ಎಲ್ಲರನ್ನು ಅಣಿಯ ಮಾಡಿದೆ. ನಮ್ಮ ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ದಲಿತರ ಉದ್ಧಾರಕನೇ ಹೇಗೆ ಮರೆಯಲಿ, ದಲಿತರ ಉದ್ಧಾರಕನೇ ಹೇಗೆ ಮರೆಯಲಿ. ಮುತ್ತಿನಂತ ನಿನ್ನ ನುಡಿಯು ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು, 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 ಆಗಲೇಬೇಕು. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಮಹಿಳೆಯರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ಮಹಿಳೆಯರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. आवाज दो, हमें आवाज दो, हमें आज की नारी कैसी है? फूल बनी चिंगारी है, आज की नारी कैसी है? फूल बनी चिंगारी है. आवाज दो, हमें आवाज दो, हमें ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಲೇಬೇಕು, ಆಗ್ಲೇಬೇಕು, ಆಗಲೇಬೇಕು, ಆಗಲೇಬೇಕು. ಪಿಪಿಪಿ ಮಾಡೆಲ್ ಕೈ ಬಿಡಲೇಬೇಕು, ಕೈ ಬಿಡಲೇಬೇಕು, ಕೈ ಬಿಡಲೇಬೇಕು, ಕೈ ಬಿಡಲೇಬೇಕು. ಹೋರಾಟಕ್ಕೆ ಜಯವಾಗಲಿ, 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 ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. आज की नारी कैसी है? फूल बनी चिंगारी है, आज की नारी कैसी है? फूल बनी चिंगारी है. ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಹೋರಾಟ ನಡೆದು ಇಂದಿಗೆ 98 ದಿವಸ ಆಯ್ತು. ಮತ್ತೆ ಅಹೋರಾತ್ರಿ ಧರಣಿಯ ಇವತ್ತಿಗೆ 9 ದಿವಸ ಆಗ್ತಾ ಇದೆ. ಇವತ್ತಿನ ದಿವಸ ಎಲ್ಲಾ ಮಹಿಳೆಯರು ತಾವು ಕೂಡ ಇದಕ್ಕೆ ಹೋರಾಟ ಮಾಡ್ಬೇಕು ಅಂತ ಹೇಳಿ ವಿವಿಧ ಬಡಾವಣೆಗಳಿಂದ ಬಂದಿದ್ದಾರೆ, ಕೆಲವೊಬ್ರು ಹಳ್ಳಿಯಿಂದ ಬಂದಿದ್ದಾರೆ. ನಾವು ಒಟ್ಟೆಯನ್ನ ಕಳಕಳಿಯಿಂದ ಕೇಳ್ತಾ ಇರೋದು ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಬಡವರ ಬಂಧು ಅಂತ ಹೇಳ್ತಾ ಇದ್ದಾರೆ, ಬಡವರ ನಾಯಕರ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ನಿಮ್ ಬಗ್ಗೆ ಬಹಳ ಒಳ್ಳೆ ಪ್ರಶಂಸೆ ಹೇಳ್ತಾ ಇದ್ದಾರೆ. ಮತ್ತ ಗ್ಯಾರಂಟಿನೂ ಕೊಟ್ಟಿರಿ ಬಡ ಹೆಣ್ಮಕ್ಳ ಸಲುವಾಗಿ. ಇವತ್ತು ನಾ ಒಂದೇ ನಿಮ್ಗೆ ಕೇಳ್ತಾ ಇರೋದಂದ್ರೆ, ಬಿಜಾಪುರದು ಅತ್ಯಂತ ಹಿಂದುಳಿದ ಜಿಲ್ಲೆ, ಈ ಜಿಲ್ಲೆಗೆ ಬೇಕಾಗಿದ್ದು ಸರ್ಕಾರಿ ವೈದ್ಯಕೀಯ ಕಾಲೇಜು. ಇದು ಈ ಅತ್ಯಂತ ಬಡ ಜನತೆ ಇರ್ತಕ್ಕಂತ ನಾಡು, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತ ನಾಡು, ರೈತಾಪಿ ಇರುವಂತ ಜನರು, ಕೂಲಿ ಕಾರ್ಮಿಕರು ಇರುವಂತ ನಾಡು. ಈ ಇದರಲ್ಲಿ ನೀವೇನಾದ್ರೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಿದ್ದಾದ್ರೆ ನಿಮ್ಗೆ ಬಹಳ ಬಹಳ ನಾನು ಚಿರಋಣಿ ಆಗ್ತಾ ಇದ್ದೀನಿ. चाहे जो भी कर लो हम तो बढ़ते जाएंगे, चाहे जो भी कर लो हम तो जिंदाबाद, 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 जिंदाबाद. देश प्रेम के नाम पे नफरत फैलाते हैं, वो देश प्रेम के नाम पे नफरत फैलाते हैं. लूटते हैं देश की
हम गली गली में प्यार की शम्मा जलाएंगे, गली में प्यार की शम्मा जलाएंगे, हम गली गली में प्यार की शम्मा जलाएंगे। ನಮ್ಮ ಬಿಜಾಪುರಕ್ಕ ಮೆಡಿಕಲ್ ಕಾಲೇಜ್ ಆಗ್ಲೇಬೇಕು. ಸುತ್ತ ಹಳ್ಳಿ ಹಳ್ಳಿ ಜನದಾದ್ರೂ ಬಂದ್ ಏನೈತಿ ನಾವು ಕಾಲೇಜ್ ಕಟ್ಟಿಸ್ಕೊಂಡೇ ತೀರ್ತೀವಿ. ಅಲ್ಲಿವರೆಗೆ ನಮ್ ಪ್ರಾಣ ಹೋದ್ರು ಚಿಂತಿಲ್ಲ. ನಮ್ ಮೆಡಿಕಲ್ ಕಾಲೇಜ್ ಬಿಜಾಪುರ ಅಲ್ಲಿ ಆಗ್ಲೇಬೇಕು. ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮಗ್ ಆಗ್ಲೇಬೇಕು. ಸರ್ಕಾರದಿಂದ ನಮ್ಮ ಕಾಲೇಜ್ ಮಕ್ಕಳಿಗೆ ಶಿಕ್ಷಣ ಕಾಲೇಜ್ ಮೆಡಿಕಲ್ ಕಾಲೇಜ್ ಆಗ್ಲೇಬೇಕು. ನಮಗ ಆಗುವರೆಗೆ ನಾವ್ ಏನೈತಿ ಇಲ್ಲಿ ಕಿತ್ತಲ್ಲ, ನಾವ್ ಇಲ್ಲಿ ಜಾಗ ಬಿಟ್ಟು ಅಳಗಾಡಲ್ಲ. ನಮ್ ಜೀವನ ಹೋದ್ರು ಪರವಾಗಿಲ್ಲ, ನಾವು ದುಡಿದು ಮಕ್ಕಳಿಗೆ ಶಿಕ್ಷಣ ಕಲಿಸ್ಬೇಕು ನಮ್ಮ ಹಂಬಲ. ಮನಸ್ಸಿನ ಈ ಮನಸ್ಸಿಗೆ ಸೇತುವೆ ಕಟ್ಟುತ್ತೇವ, ಹೊಸ ಬಾಳ ಕಟ್ಟುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ. ತಡೆಯಲಾರ ನಿನ್ನ ಶಾಂತಿಯ, ಚಂದ್ರ ಕೂಡ ತಡೆಯಲಾರ ನಿನ್ನ ಶಾಂತಿಯ. ಸಂವಿಧಾನ ಲೇಖಕ ದೀನ ದಲಿತ ನಾಯಕ, ಸಂವಿಧಾನ ಲೇಖಕ ದೀನ ದಲಿತ ನಾಯಕ. ಶಕ್ತಿ ಕೊಡೋ ಹೋರಾಟಕ್ಕೆ ಕೊನೆಯ ತನಕ, ಶಕ್ತಿ ಕೊಡೋ ಹೋರಾಟಕ್ಕೆ ಕೊನೆಯ ತನಕ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ, ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ. ಭುವಿಗೆ ಬಂದನೋ ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಭುವಿಗೆ ಬಂದನೋ ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ. ಹೋರಾಟಕ್ಕೆ ಎಲ್ಲರನ್ನೂ ಅಣಿಯ ಮಾಡಿದೆ, ಹೋರಾಟಕ್ಕೆ ಎಲ್ಲರನ್ನೂ ಅಣಿಯ ಮಾಡಿದೆ. ದಲಿತರು ಹೋರಾಡಲು ಕಾನೂನು ಮಾಡಿದೆ, ದಲಿತರು ಹೋರಾಡಲು ಕಾನೂನು ಮಾಡಿದೆ. ದುಡಿಯುವ ಜನರು ಬದುಕುಳಿಯಲು ದಾರಿ ತೋರಿದೆ, ದುಡಿಯುವ ಜನರು ಬದುಕುಳಿಯಲು ದಾರಿ ತೋರಿದೆ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ, ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ. ಭುವಿಗೆ ಬಂದನೋ ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಭುವಿಗೆ ಬಂದನೋ ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ದಲಿತರ ಉದ್ಧಾರಕನೇ ಹೇಗೆ ಮರೆಯಲಿ, ದಲಿತರ ಉದ್ಧಾರಕನೇ ಹೇಗೆ ಮರೆಯಲಿ. ಮುತ್ತಿನಂತ ನಿನ್ನ ನುಡಿಯು ಎಲ್ಲಿ ಕೇಳಲಿ, ಮುತ್ತಿನಂತ ನಿನ್ನ ನುಡಿಯು ಎಲ್ಲಿ ಕೇಳಲಿ. ನಮ್ಮ ಬಿಟ್ಟು ಹೋದೆಯ ಪುನಃ ಹುಟ್ಟಿ ಬಾರೆಯ, ನಮ್ಮ ಬಿಟ್ಟು ಹೋದೆಯ ಪುನಃ ಹುಟ್ಟಿ ಬಾರೆಯ. ನಮ್ಮ ಬಿಟ್ಟು ಹೋದೆಯ ಪುನಃ ಹುಟ್ಟಿ ಬಾರೆಯ, ನಮ್ಮ ಬಿಟ್ಟು ಹೋದೆಯ ಪುನಃ ಹುಟ್ಟಿ ಬಾರೆಯ. ನಮ್ಮೆಲ್ಲರಾಗಲಿ ನೀನು ಅಮರನಾದೆಯ, ನಮ್ಮೆಲ್ಲರಾಗಲಿ ನೀನು ಅಮರನಾದೆಯ, ನಮ್ಮೆಲ್ಲರಾಗಲಿ ನೀನು ಅಮರನಾದೆಯ, ನಮ್ಮೆಲ್ಲರಾಗಲಿ ನೀನು ಅಮರನಾದೆಯ. ನಮಸ್ಕಾರ ವೀಕ್ಷಕರೇ, ಇಲ್ಲಿವರೆಗೆ ಈ ಮಹಿಳೆಯರು ಹಾಡನ್ನ ಕೇಳಿದ್ರಲ್ಲ, ಇದು ಯಾರಿಗೋಸ್ಕರ ಗೊತ್ತಾ? ಇದು ಹಾಡ್ತಾ ಇರೋದು
ಅವ್ರಿಗೋಸ್ಕರ ಅಲ್ಲ, ತನಗೋಸ್ಕರ ಅಲ್ಲ, ಇದು ನಿಮಗೋಸ್ಕರ. ಈ ಮಹಿಳೆಯರ ಹೋರಾಟ ಏನಿದೆಯಲ್ಲ, PPP ಮಾದರಿಯ ಮೆಡಿಕಲ್ ಕಾಲೇಜು ವಿರೋಧಿಸಿ ಇವತ್ತು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ಈ ಮಹಿಳೆಯರು ಪಾಲ್ಗೊಂಡಿದ್ದಾರೆ. ಈ ಹೋರಾಟದ ಕಿಚ್ಚು ನಮ್ಮೆಲ್ಲರಿಗೆ ಒಂದು ಮಾದರಿಯಾಗಿದೆ. ಇಂಥ ಹೋರಾಟಗಳು, ಮಹಿಳೆಯರ ಹೋರಾಟಗಳು ಇವತ್ತು ನಾವು ನೆನೆಸ್ಕೊಳ್ತಾ ಇದೀವಿ ಅಂತಂದ್ರೆ ಜ್ಯೋತಿಬಾಯಿ ಫುಲೆ ಅಂತ ಆ ಮಹಾತಾಯಿಯ ಕನಸು ಇವತ್ತು ನನಸಾಗಿದೆಯಾ ಅಂತಕ್ಕಂಥ ಭಾವ ಉದ್ಭವ ಆಗುತ್ತೆ. ಇಂಥ ಹೋರಾಟಗಳನ್ನು ನಾವು ನೋಡ್ತಾ ಇದ್ರೆ ಈ ಕಿಚ್ಚು ನಮ್ಮಲ್ಲಿ ಇಲ್ಲ ಅನ್ನೋದು ದುರಂತವೇ. ಹಾಗಾಗಿ ಈ ಜಿಲ್ಲೆಯಲ್ಲಿ ಯಾವ ಜನ ಇನ್ನು ಸುಮ್ಮನೆ ಕುಳಿತಿದಾರಲ್ಲ ಅವರಿಗೆ ಇದು ಒಂದು ಉತ್ತರ ಅನ್ನಬಹುದು. ಇವರಿಗೆ ಯಾರಿಗೂ ಮೆಡಿಕಲ್ ಕಾಲೇಜ್ ಬೇಕಾಗಿರ್ಲಿಲ್ಲ, ಇವರಿಗೆ ಬೇಕಾಗಿರೋದು ನ್ಯಾಯ. ಇವರಿಗೆ ಬೇರೆ ಮೆಡಿಕಲ್ ಕಾಲೇಜ್, ಇವರಿಗೆ ಮೆಡಿಕಲ್ ಕಾಲೇಜ್ ಬೇಕು, ಮೆಡಿಕಲ್ ಕಾಲೇಜ್ ಬೇಡ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜೇ ಬೇಕು. ಖಾಸಗೀಕರಣವನ್ನು ವಿರೋಧಿಸಿ ಇವತ್ತು ಕೂತ್ಕೊಂಡಿದ್ದಾರೆ. ಈ ಮಹಿಳೆಯರಿಗೆ ತಮ್ಮ ಮಕ್ಕಳಿಗೆ ಏನು ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇಲ್ಲ, ಅಂದ್ರೆ ಮೆಡಿಕಲ್ ಸೀಟ್ ಅವಶ್ಯಕತೆ ಇಲ್ಲ, ಆದರೂ ಕೂಡ ಇದು ನ್ಯಾಯಪರವಾದಂತಹ ಹೋರಾಟ. ಇದಕ್ಕೆ ನಾವು ಬೆಂಬಲವಾಗಿ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ತೇವೆ ಅಂತ ಬಂದಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಒಂದೊಂದು ಸೆಲ್ಯೂಟ್ ಇದೆ. ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ. ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.